ನಾಮಿನೇಟ್ ಆಗಿದ್ದೀನಿ, ನನ್ನ ಕಾಟರ ಫಿಲ್ಮ್ ತುಂಬ ನಾಮಿನೇಷನ್ ಪಡ್ಕೊಂಡಿದೆ ಅಂತ ತುಂಬ ಐ ಆಮ್ ವೆರಿ ಪ್ರೌಡ್. ಆ್ಯಂಡ್ ಬಿಕಾಸ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟು ಹೆಸರು ಪಡ್ಕೊಂಡು ಆ ಒಂದು ದೊಡ್ಡ ಸ್ಟೇಜ್ ಮೇಲೆ ದೊಡ್ಡ ಥರ ಎಂಟ್ರಿ ಆಗ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಸೊ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮಗೆ. ರೀಸೆಂಟ್ ಆಗಿ ಸೈಮಾ ಅವಾರ್ಡ್ ಕೂಡ ತಗೊಂಡ್ರಿ ಆರಾಧನಾ. ಎನಿ ಎಕ್ಸ್ಪೆಕ್ಟೇಷನ್? ಈಗ ಐಫಾ ಅವಾರ್ಡ್ ಕೂಡ ಬಂದರೆ ಫಸ್ಟ್ ಫಿಲ್ಮಲ್ಲೇ ಎರಡೆರಡು ಬಹುದೊಡ್ಡ ಅವಾರ್ಡ್ಗಳು ನಿಮ್ಮ ಪಾಲಾಗುತ್ತೆ. ಎನಿ ಎಕ್ಸ್ಪೆಕ್ಟೇಷನ್ ಬರ್ಬೋದು ಅಂತ ಏನಾದರೂ ಅನಿಸ್ತಿದ್ಯಾ? ಎಕ್ಸ್ಪೆಕ್ಟೇಷನ್ ಅಂದರೆ ಐ ಹೋಪ್ ಅಂಡ್ ಪ್ರೇ ಅಂತ. ಬಟ್ ಅಫ್ಕೋರ್ಸ್ ಸೈಮಾ ತುಂಬ ಚೆನ್ನಾಗಿತ್ತು. ಇವಾಗ ಐಫಾನು ಬಂದರೆ ನನಗೆ ನಿದ್ದೆ ಬರಲ್ಲ ಫಾರ್ ಶೋರ್. ನಾನು ಮನೆಗೆ ಹೋಗ್ಬಿಟ್ಟು 2 ಅವಾರ್ಡ್ ಜೊತೆ ಬೆಡ್ ಮೇಲೆ ಮಲ್ತೀನಿ. ಮೇಡಮ್, ನಿಮ್ಗೆ ಏನು ಅನಿಸ್ತಾ ಇದೆ ಮಗಳಿಗೆ ಐಫಾ ಅವಾರ್ಡ್ ಕೂಡ ಬಂದ್ರೆ? ಇಲ್ಲ, ನನಗೆ ಮಾತೇ ಬರ್ತಾ ಇಲ್ಲ. ಒಂದು ತಾಯಿಗೆ ಒಂದು ಹೆಮ್ಮೆ ಆಗಿರೋ ವಿಷಯ ಏನಂದ್ರೆ ನನ್ನ ಡಾಟರ್ ಗಿವ್ ಸಕ್ಸಸ್, ಅಂಡ್ ಆ ಸಕ್ಸಸ್ಗೆ ಒಂದು ಅಚೀವ್ಮೆಂಟ್ ತರ ಈ ತರ ಅವಾರ್ಡ್ಸ್ ತಗೊಂಡಿಂತ ಹೆಮ್ಮೆ ಏನಿರುತ್ತೆ ಒಂದು ತಾಯಿಗೆ. ಸೊ ಅದಕ್ಕೋಸ್ಕರ ನಾನು ಐ ವಾಸ್ ಲೈಕ್ ಓಕೆ, ಮೈ ಡಾಟರ್ ಇಸ್ ವಿನ್ನಿಂಗ್ ದ ಫಸ್ಟ್ ಟೈಮ್ ಅವಾರ್ಡ್ಸ್ ಅಂತ ಹೇಳ್ಬಿಟ್ಟು ನಾನು ಪರ್ಫಾರ್ಮ್ ಮಾಡೋಕ್ಕೆ ನಾನು ಒಪ್ಕೊಂಡಿದ್ದೆ. ಸೊ ಇಟ್ಸ್ ನೈಸ್. ಇಟ್ಸ್ ಎ ವೆರಿ ಬಿಗ್ ಗಿಫ್ಟ್ ಫಾರ್ ಮೈ ಡಾಟರ್ ಆಲ್ಸೋ ಅಂಡ್ ಫಾರ್ ಅದರ್ಸ್ ಆಲ್ಸೋ, ಫಸ್ಟ್ ಟೈಮ್ ಕೇಳಿಂಗ್ ಸ್ಟೇಜ್ ಆನರ್. ಬಟ್ ನಿಜ ಹೇಳ್ಬೇಕಂದ್ರೆ ಕಾಟರ ರಿಲೀಸ್ ಆಗ್ತದಕ್ಕೆ ಒಂದು ಅವಾರ್ಡ್ ವಿನ್ ಆಗೋ ಥರ ಅನಿಸ್ತು. ಅಷ್ಟು ದೊಡ್ಡ ಬಿಟ್ಟು ಜನ ನಮ್ಮ ಆಡಿಯನ್ಸ್ ಎಲ್ಲರೂ ಅಷ್ಟು ಪ್ರೀತಿ ಕೊಟ್ಟಿದ್ದು, ಕಾಟರ್ ಅಷ್ಟು ದೊಡ್ಡ ಹಿಟ್ ಮಾಡಿದ್ದಾರೆ ಅಂತಾನೆ ದಟ್ ಇಸ್ ದ ಬಿಗ್ಗೆಸ್ಟ್ ಅವಾರ್ಡ್. ಇದೆಲ್ಲ ಒಂದು ಬೋನಸ್ ತರ ಫೀಲ್ ಆಗ್ತಾ ಇದೆ. ಬಟ್ ತುಂಬಾ ಎಕ್ಸೈಟಿಂಗ್ ಆಗಿದೆ. ಮತ್ತೆ ಯಾರಾದ್ರೆ ಈಗ ಬೋನಸ್ ಮೋಟಿವೇಶನ್. ಮತ್ತೆ ಯಾರಾದ್ರೆ ಈಗ ಸೈಮಾ, ಐಫಾ, ನೆಕ್ಸ್ಟ್ ಏನಾದರೂ ಬಾಲಿವುಡ್ಗೆ, ಟಾಲಿವುಡ್ಗೆ, ಮಾಲಿವುಡ್ಗೆ, ಕಾಲಿವುಡ್ಗೆ ಹಾರೋ ಪ್ಲಾನ್ ಏನಾದರೂ ಇದೆಯಾ? ಅಥವಾ ಏನಾದರೂ ಅಪಾರ್ಚುನಿಟಿ ಆಫರ್ಸ್ ಬಂದಿದ್ಯಾ ಬೇರೆ ಸಿನಿ ಇಂಡಸ್ಟ್ರಿಗಳಿಂದ? ಇಲ್ಲ, ತುಂಬಾ ಪ್ಲಾನ್ ಇದೆ. ಎಲ್ಲ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡದಲ್ಲಿ ತುಂಬಾ ಜಾಸ್ತಿ ಪ್ಲಾನ್ಸ್ ಇದೆ. ಬಟ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಈಗ ಏನಂದ್ರೆ ಒಂದು ಕನ್ನಡ, ತೆಲುಗು, ತಮಿಳ್ ಆ ಥರ ಇಲ್ಲ, ಎಲ್ಲ ಒಂದೇ. ನಮ್ಮ ಸಿನಿಮಾ ಒಂದು ಇಂಡಸ್ಟ್ರಿ ಆಗ್ಬಿಟ್ಟಿದೆ. ಸೊ ಒಳ್ಳೆ ಮೂವೀಸ್ ಮಾಡಬೇಕು, ರೋಲ್ಸ್ ಮಾಡಬೇಕು ಅಂತಾನೆ ನನ್ನ ಆಸೆ. ಸೊ ನೋಡೋಣ ಏನು ಬರ್ತದೆ. ಕಾಟೇರದಲ್ಲಿ ನಿಮ್ಮನ್ನ ತುಂಬ ಕೂಲ್, ಲವ್ಲಿ, ಕ್ಯೂಟ್ ಗರ್ಲ್ ಆಗಿ ನೋಡಿದ್ವಿ. ಆ್ಯಕ್ಚುಲಿ ಮಾಲಾಶ್ರೀ ಮೇಡಮ್ ಅಂದರೆ ರೆಬಲ್ ಕ್ವೀನ್ ಅಂತಾರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಸೊ ನಿಮ್ಗೇನಾದರೂ ಮೇಡಮ್ ಥರ IPS IAS ಆಫೀಸರ್ ಆಗಿ ಆ ಥರ ಒಂದು ರೆಬಲ್ ಲುಕ್ಕಲ್ಲಿ ಬರೋ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಆ ಥರ ಚಾನ್ಸ್ ಏನಾದರೂ ಸಿಕ್ಕರೆ ಮಾಡ್ತೀರಾ ಅಂತ? ಇಲ್ಲ, ನಾನು ಯಾವಾಗಲೂ ಎಲ್ಲರೂ ಇರ್ತಾರೆ. ಬಟ್ ನಂದೇನಂದ್ರೆ ಇವಾಗ ನನ್ನ ಕನಸಿನ ರಾಣಿ ಫೇಸ್, ಆಮೇಲೆ ಆಕ್ಷನ್ ಕ್ವೀನ್ ಈಗ ಕನಸಿನ ರಾಣಿ ಅಷ್ಟೇ. ಮತ್ತೆ ಮೇಡಮ್, ನೀವು ಹೇಗೆ ಹೇಳ್ತೀರಾ ಮಗಳಿಗೆ ಮುಂದಿನ ಅಪಾರ್ಚುನಿಟಿ ಬಂದರೆ, ಬಾಲಿವುಡ್ಡಲ್ಲಿ ಬಂದರೆ? ನೀವು ಕೂಡ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದವರು. ನಾನು ಫ್ರಮ್ ದ ಬಿಗಿನಿಂಗ್ ನಾನು ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಅಂತ ಏನಿಲ್ಲ, ಆಕ್ಟಿಂಗ್ ಅಷ್ಟೇ. ಪರ್ಫಾರ್ಮೆನ್ಸ್ಗೆ ಭಾಷೆ ಇಲ್ಲ, ಪರ್ಫಾರ್ಮೆನ್ಸ್ಗೆ ಯಾವ ಥರ ಭಾಷೆ ಇಲ್ಲ ಯಾವ ಥರ ಭಾಷೆಯಲ್ಲಿ ಕಲಿಸೋ ಅನ್ನೋದೇನಿಲ್ಲ. ಸೊ ಐ ಫೀಲ್ ದಟ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಯಾವುದೇ ಲ್ಯಾಂಗ್ವೇಜ್ ಆಗಲಿ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಪ್ರೂವ್ ಇಟ್ ಅಷ್ಟೇ. ನನ್ನ ಲ್ಯಾಂಗ್ವೇಜ್ಗೆ ಇಂಥ ಲ್ಯಾಂಗ್ವೇಜಲ್ಲೇ ಬರಬೇಕು, ಅಂಥ ಲ್ಯಾಂಗ್ವೇಜ್ ಬರಬೇಕಿಲ್ಲ. ಅದನ್ನು ಆ್ಯಕ್ಟ್ ಮಾಡಿದ್ದೀನಿ ಎಲ್ಲ ಭಾಷೆ. ಸೊ ಅಲ್ಲಿ ಭಾಷೆನೇ ಡಿಫ್ರೆನ್ಸ್ ಬರುತ್ತೆ ಹೊರತು ಆ್ಯಕ್ಟಿಂಗ್ಗೆ ಏನು ಭಾಷೆ. ಸೊ ನನ್ನ ಮಕ್ಕಳಿಗೆ ಬೇರೆ ಯಾರು ಒಂದೇ ಕಾನ್ಸಂಟ್ರೇಟ್ ಆನ್ ಸ್ಟೋರಿ ಆ್ಯಂಡ್ ದ ಸಬ್ಜೆಕ್ಟ್, ಯುವರ್ ಕ್ಯಾರೆಕ್ಟರ್ ಆ್ಯಂಡ್ ಗಿವ್ ದ 100% ಜಸ್ಟಿಸ್. ಒಂದು ಲಾಸ್ಟ್ ಕ್ವಶನ್ ಟು ಆರಾಧನಾ, ನಿಮಗೆ ಏನು ಮುಂದಿನ ಪ್ರಾಜೆಕ್ಟ್ ಏನು? ಯಾವ್ದಾದ್ರು ಫಿಲ್ಮ್ ತಯಾರಿಯಲ್ಲಿ ಇದ್ದೀರಾ? ತುಂಬಾ ನಡೀತಾ ಇದೆ. ಐ ಥಿಂಕ್ ವೆರಿ ಸೂನ್ ಅನೌನ್ಸ್ಮೆಂಟ್ಸ್ ಬರುತ್ತೆ. ನನಗೆ ಗೊತ್ತು, ಎಲ್ಲರೂ ನನ್ಗೆ ಯಾವಾಗಲೂ ಕೇಳ್ತಾ ಇರ್ತೀವಿ. ಬಟ್ ಸರ್ಪ್ರೈಸ್ ತರ, ಶಾಕಿಂಗ್ ತರ ಅನೌನ್ಸ್ಮೆಂಟ್ಸ್ ಡೆಫಿನೆಟ್ಲಿ ತುಂಬಾ ಬೇಗ. ಓಕೆ, ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.